ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಮ್ಮ ಮನೇಲಿ ಗೀ ರೈಸು, ಕ್ಯಾಪ್ಸಿಕಮ್, ಪೊಟೊಟೊ ಗ್ರೇವಿ ಮಾಡೋಣ. ಬನ್ನಿ ಏನೇನು ಸಾಮಗ್ರಿಗಳು ಬೇಕು ನೋಡೋಣ. ನೋಡಿ, ಗೀ ರೈಸಿಗೆ ಬೇಕಾಗಿರೋದು ತುಪ್ಪ, ಎಣ್ಣೆ ಮತ್ತು ಒಗ್ಗರಣೆ, ಗೋಡಂಬಿ ಬೇಕು, ಚಕ್ಕೆ, ಲವಂಗ, ಏಲಕ್ಕಿ, ಸ್ಟಾರ್ ಹೂವು, ಶಾಯಿ ಜೀರಾ. ಇಲ್ಲಾಂದರೆ ಶಾಯಿ ಜೀರಾ ಇಲ್ಲಾಂದರೆ ಜೀರಿಗೆನೂ ಹಾಕ್ಕೋಬೋದು. ಪಲಾವ್ ಎಲೆ ಹಾಕ್ಕೊತಾ ಇದ್ದೀನಿ. ರುಬ್ಕೊಳ್ಳೋಕ್ಕೆ ಈರುಳ್ಳಿ ತಗೊಂಡಿದ್ದೀನಿ ನಾನು. ಈಗ ಅಕ್ಕಿ ಬೇಕು, ಹಾಲು ಬೇಕು, ಅಳತೆಗೆ ತಕ್ಕಷ್ಟು ನೀರು ಬೇಕು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕು. ಇದಕ್ಕೆ ಬೇಕು ಅಂದರೆ ಹಸಿಮೆಣ್ಸಿಕಾಯಿ ಒಂದನ್ನು 2 ಭಾಗ ಮಾಡಿ ಹಾಕ್ಕೋಬೋದು. ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಗ್ರೇವಿ ಮಾಡ್ಕೊಳ್ಳೋದ್ರಿಂದ ಸ್ಕಿಪ್ ಮಾಡಿದ್ದೀನಿ, ನಾನು ತೋರಿಸಿಲ್ಲ. ನೋಡಿ, ಕುಕ್ಕರ್ ಆಲ್ರೆಡಿ ನಾನು ಇಟ್ಟಿದ್ದೀನಿ. ತ್ಯಾವ ಎಲ್ಲ ಹೋಗಿದೆ. ನೋಡಿ, ಎಣ್ಣೆ ಹಾಕ್ಕೊಂತದ್ದೀನಿ ನಾನೀಗ. 4ರಿಂದ 5 ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. ತುಪ್ಪ ಹಾಕೋದ್ರಿಂದ ಎಣ್ಣೆ ಒಂದು ಸ್ವಲ್ಪ ಕಡಿಮೆ ಮಾಡ್ತಾಯಿದ್ದೀನಿ. ಗೀ ರೈಸ್ ಅಂದರೆ ಗೀ ಅಂದರೆ ತುಪ್ಪಕ್ಕೆ ಗೀ ಅಂತ ಅಂತಾರೆ. ಗೀ ರೈಸ್, ಅದಕ್ಕೆ ಗೀ ರೈಸ್ ಅಂತ ಹೆಸರು ಬಂದಿರೋದು ಅಂತ ನಾನು ಇವಾಗ 1-2 ಕಡೆ ಕೇಳ್ಪಟ್ಟಿದ್ದೆ. ಹಾಗಾಗಿ ಗೀ ರೈಸ್ ಅಂತ ಹೇಳ್ತಾರೆ ಎಲ್ಲರೂ. ಗೀಯಲ್ಲೇ ಮಾಡೋದ್ರಿಂದ ತುಪ್ಪಕ್ಕೆ ಗೀ ಅಂತಾರೆ. ಹಂಗಾಗಿ ಗೀ ರೈಸ್ ಅಂತ ಹೆಸರು ಬಂದಿದೆ ಅಂತ ಹೇಳ್ತಾರೆ. ನೋಡಿ, ಎಣ್ಣೆ ತುಪ್ಪ 2 ಕಾಯೋಷ್ಟಿಗೆ ನಾವು ಈರುಳ್ಳಿ ಇಟ್ಕೊಂಡಿದ್ವಲ್ಲ, ಅದನ್ನು ರುಬ್ಕೊಬಂದ್ಬಿಡೋಣ ಬನ್ನಿ. ನೋಡಿ, ಈರುಳ್ಳಿ ಹಾಕ್ಕೊತಾ ಇದ್ದೀನಿ. 2ರಿಂದ 3 ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ನಾನು. ಹಾಕ್ಕೊತಾ ಇದ್ದೀನಿ, ಮಿಕ್ಸಿ ಮಾಡ್ಕೊತೀನಿ. ನೋಡಿ, ಮಿಕ್ಸಿ ಮಾಡ್ಕೊಂಡಿದ್ದಾಗಿದೆ. ನೋಡಿ, ನುಣ್ಣಗಾಗಿದೆ ಈ ಥರ. ಎಣ್ಣೆ ತುಪ್ಪ 2 ಕಾದಿದೆ. ನೋಡಿ, ಸಾಮಗ್ರಿಗಳು ಇಟ್ಕೊಂಡಿದ್ನಲ್ಲ, ಚಕ್ಕೆ, ಮಸಾಲೆ ಇದೆಲ್ಲ, ಅದನ್ನು ಪೂರ್ತಿ ಹಾಕ್ಕೊತಾ ಇದ್ದೀನಿ. ಉರಿ ಸಿಮ್ಮಲ್ಲೇ ಇದೆ. ನೋಡಿ, ಸಣ್ಣ ಉರಿಯಲ್ಲೇ ಅದು ಫ್ರೈ ಆಗಬೇಕು. ನೋಡಿ, ಈ ಕಡೆ ನೀರಿಟ್ಟಿದ್ದೀನಿ, ನೀರು ಕಾಯೋಕ್ಕೆ. ನಾನು ಫಸ್ಟ್ ವಿಡಿಯೋದಲ್ಲೇ ಹೇಳಿದ್ದೆ ನಿಮಗೆ, ನಾನು ನೀರನ್ನ ಬಿಸಿ ಮಾಡಿ ಹಾಕ್ಕೊಂಡ್ರೆ ತುಂಬ ಜಲ್ದಿ ಆಗುತ್ತೆ. ಹಂಗಾಗಿ ನೀರು ಬಿಸಿಗಿಟ್ಟಿದ್ದೀನಿ ಆಲ್ರೆಡಿ ನಾನು. ನೋಡಿ, ಪಲಾವ್ ಎಲೆ ಇದೆಯಲ್ಲ, ನೋಡಿ, ಬಿರಿಯಾನಿ ಎಲೆ, ಇದನ್ನು ಹಾಕ್ತಾ ಇದ್ದೀನಿ ನಾನು. ನಿಮಗೆ ಬಿರಿಯಾನಿ ಎಲೆ ಮಾಮೂಲಿ ಇದ್ದರೆ ಅದನ್ನೇ ಹಾಕ್ಕೊಳ್ಳಿ. ಗೋಡಂಬಿ ಹಾಕ್ಕೊತಾ ಇದ್ದೀನಿ. ನೋಡಿ, ಅದೆರಡು ಮೊಗ್ಗದ್ಮೇಲೆ ಈರುಳ್ಳಿ ರುಬ್ಕೊಂಡಿರ್ತೀವಲ್ಲ, ಅದನ್ನು ಹಾಕ್ಕೊತಾ ಇದ್ದೀನಿ. ನೋಡಿ, ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ನೋಡಿ, ಈರುಳ್ಳಿ ಹಾಕಿದ್ಮೇಲೆ ಫ್ಲೇಮ್ ಜಾಸ್ತಿ ಮಾಡ್ತಾಯಿದ್ದೀನಿ ನಾನು. ಹಸಿ ವಾಸನೆ ಹೋಗೋಂಗೆ ಚೂರು ಗೋಲಿಸ್ಕೋಬೇಕು. ಫ್ರೈ ಮಾಡ್ಕೊಳ್ಳಿ. ಟೈಮಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದೆಯಲ್ಲ, ಅದನ್ನು ಹಾಕ್ಕೊತಾ ಇದ್ದೀನಿ. ನೋಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ. ಹಸಿ ವಾಸನೆ ಹೋಗೋಂಗೆ ಉರಿಬೇಕು. ನೋಡಿ, ಈರುಳ್ಳಿ ಮೊಗ್ಗಿದೆ, ಗಮ್ಮಂತ ಸ್ಮೆಲ್ ಬರ್ತಾಯಿದೆ. ಈರುಳ್ಳಿ, ಶುಂಠಿ ಪೇಸ್ಟ್ 2 ಹಾಕಿದ್ವಲ್ಲ, 2 ಹಸಿ ವಾಸನೆ ಹೋಗಿದೆ. ಈ ಟೈಮಲ್ಲಿ ಅಕ್ಕಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಒಂಚೂರು. ಅಕ್ಕಿ ಅಂದರೆ ಉದ್ರಾಗಿ ಕ್ಲೀನಾಗಿ ಚೆನ್ನಾಗಿ ಬರುತ್ತೆ ಅಕ್ಕಿ ಹಾಕಿದ್ರೆ. ಅಕ್ಕಿ ಬಾಸುಮತಿ ಅಕ್ಕಿನೇ ತಗೋಬೇಕು ಅಂತ ಏನಿಲ್ಲ. ನಾನು ಸೋನಾ ಮಸೂರಿ ಅಕ್ಕಿನೇ ತಗೊಂಡಿದ್ದೀನಿ. ನಿಮಗೆ ಯಾವ ಅಕ್ಕಿ ಬೇಕು ಅಂದರೆ ಅದು ತಗೊಳ್ಳಿ. ಸೋನಾ ಮಸೂರಿ, ರೈಸು ಯಾವ ಅಕ್ಕಿ ಬೇಕು ಅಂದರೆ ಅದು ತಗೋಬೋದು. ಅದರಲ್ಲೇ ಮಾಡಿ ಇದರಲ್ಲಿ ಮಾಡಿ ಅಂತ ಏನು ಹೇಳಲ್ಲ. ಸೋನಾ ಮಸೂರಿ ಅಕ್ಕಿಯಲ್ಲೂ ಚೆನ್ನಾಗಿ ಬರುತ್ತೆ, ರೈಸಲ್ಲೂ ಚೆನ್ನಾಗಿ ಬರುತ್ತೆ, ಬಾಸುಮತಿ ರೈಸಲ್ಲೂ ಚೆನ್ನಾಗಿ ಬರುತ್ತೆ, ಜೀರಾ ರೈಸಲ್ಲೂ ಚೆನ್ನಾಗಿ ಬರುತ್ತೆ. ನೋಡಿ, ಅಕ್ಕಿ ಹುರ್ಕೊಂಡಿದ್ದೀನಿ. ಇವಾಗ ಬಿಸಿನೀರು ಕಾದಿದೆ, ಅದನ್ನು ಹಾಕ್ಕೊತಾ ಇದ್ದೀನಿ. ಸಿಮ್ ಕಡಿಮೆ ಮಾಡ್ಕೊಂಡಿದ್ದೀನಿ, ಉರಿ ಕಡಿಮೆ ಮಾಡಿದ್ದೀನಿ. ಈರುಳ್ಳಿ ಯಾಕೆ ಮೇಡಮ್ ರುಬ್ಬಾಕಿದ್ರಿ ಅಂತ ಕೇಳ್ತೀರಾ? ರುಬ್ಬಾಕಿದ್ರೆ ಅದು ಕ್ಲೀನಾಗಿ ಎಲ್ಲ ಕಡೆನೂ ಒಂದೇ ಸಮ ಮಿಕ್ಸ್ ಆಗುತ್ತೆ. ಹಂಗಾಗಿ ರುಬ್ಬಾಕಿದ್ದೀನಿ. ರುಬ್ಬಾಕೋದು ಬೇಡ ಅನ್ನೋರು ಹೆಚ್ಚಿಬಿಟ್ಟು ಬೇಕಾದ್ರೆ ಹಾಕ್ಕೋಬೋದು. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ನೋಡಿ, ಬಟಾಣಿ ಹಾಕ್ತಾಯಿದ್ದೀನಿ ನಾನೀಗ. ಬಟಾಣಿ ಸ್ಕಿಪ್ ಅಂದರೆ ಮರೆತುಬಿಟ್ಟಿದ್ದೆ. ಬೇಕು ಅನ್ನೋರು ಹಾಕ್ಕೋಬೋದು, ಬೇಡ ಅನ್ನೋರು ಹಂಗೆ ಮಾಡ್ಕೋಬೋದು. ವಯಸ್ಸಾದವ್ರು ತಿಂತಾರಲ್ಲ, ಅವ್ರಿಗೆ ಅಲ್ಲಿರಲ್ವಲ್ಲ, ಅವರಿಗೆ ಹಂಗೆ ಮಾಡ್ಬೋದು. ಮಕ್ಳಿಗೆ ಬಟಾಣಿ ಬೇಕು, ದೊಡ್ಡವ್ರಿಗೆ ಬಟಾಣಿ ಬೇಡವಲ್ಲ, ಹಂಗಾಗಿ. ನೋಡಿ, ಹಾಲು ಇಟ್ಕೊಂಡಿದ್ನಲ್ಲ, ಹಾಲು ಹಾಕ್ಕೊತಾ ಇದ್ದೀನಿ 1 ಲೋಟ. ಕೈ ಎಡ್ಬಿಟ್ಟು 2 ವಿಷಲ್ಲು ಕುಗ್ಸಿದ್ರೆ ಸಾಕು. 2 ವಿಷಲ್ ಕುಗ್ಸಿದ್ರೆ ಸಾಕು. ಉದ್ರಾಗಿ ತುಂಬ ಚೆನ್ನಾಗಿ ಬರುತ್ತೆ. ಸ್ಮೆಲ್ ತುಂಬ ಚೆನ್ನಾಗಿ ಬರ್ತಾಯಿದೆ.
ಕುಕ್ಕರ್ ಮುಚ್ಚಳ ಹಾಕ್ತಾ ಇದ್ದೀನಿ ನೋಡಿ. ಈಗ ನಾನೀಗ 2 ವಿಷಲ್ ಬರೋ ತನಕ, 2 ವಿಷಲ್ ಬಂದಮೇಲೆ ಆಫ್ ಮಾಡ್ಕೊಬಿಡಿ ನೋಡಿ. 2 ವಿಷಲ್ ಬರೋಷ್ಟಿಗೆ ನಾನು ಆವಾಗಲೇ ಹೇಳ್ದಾಗೆ ಪೊಟೊಟೊ ಕ್ಯಾಪ್ಸಿಕಮ್ ಗ್ರೇವಿ ಮಾಡ್ಕೊಳ್ಳೋಣ ಅಂತ ಹೇಳಿದ್ನಲ್ಲ. ಗ್ರೇವಿಗೆ ಏನೇನು ಬೇಕು ಅಂತ ಹೇಳ್ತೀನಿ ನೋಡಿ. ಪೊಟೊಟೊ ಬೇಕು, ಕ್ಯಾಪ್ಸಿಕಮ್ ಬೇಕು, ಆನಿಯನ್ ಬೇಕು, ಮತ್ತು ಟೊಮೊಟೊ ಬೇಕು, ಕಸ್ತೂರಿ ಮೇಥಿ ಬೇಕು, ಇದು ಕುಂಬಳ ಬೀಜ ಅಂತಾರೆ, ಕೆಕ್ಕರಕ್ಕೆ ಹಣ್ಣಿನ ಬೀಜ ಇದು, ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕು, ರುಬ್ಕೊಳ್ಳೋಕ್ಕೆ ಗೋಡಂಬಿ ಬೇಕು, ಆಮೇಲೆ ಇದು ಅರಿಶಿನದ ಪುಡಿ, ಧನಿಯಾ ಪುಡಿ, ಖಾರದ ಪುಡಿ ಇಷ್ಟು ಇಟ್ಕೊಂಡಿದ್ದೀನಿ. ಇದಕ್ಕೆ ಗರಂ ಮಸಾಲನೂ ಹಾಕಿದ್ದೀನಿ. ಇದಕ್ಕೆ ನಿಮಗೆ ತುಂಬ ತೋರಿಸ್ಬೇಕಾಗತ್ತೆ ಅಂತ ನಾನು ಒಂದರಲ್ಲೇ ಎಲ್ಲದೂ ಇಟ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ ರುಬ್ಕೊಳಕ್ಕೆ ಹಾಕೊಬಿಡೋಣ ನೋಡಿ. ಟೊಮೊಟೊ, ಈರುಳ್ಳಿ ನೋಡಿ, ಕೆಕ್ಕರಕ್ಕೆ ಹಣ್ಣಿನ ಬೀಜ ಅಂತ ಹೇಳಿದ್ನಲ್ಲ ಅದು, ಮತ್ತು ಗೋಡಂಬಿ ಇಷ್ಟನ್ನು ಹಾಕಿ ರುಬ್ಕೊಳ್ಳೋಣ. ಯಾಕೆಂದರೆ ಗ್ರೇವಿ ತಿಕ್ನೆಸ್ ಬರುತ್ತೆ, ಇದನ್ನು ಹಾಕಿದ್ರೆ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳೋಣ. ನುಣ್ಣಗೆ ರುಬ್ಬಬೇಕು. ನೋಡಿ ರುಬ್ಕೊಂಡಾಗಿದೆ. ಈಗ ನುಣ್ಣಗೆ ರುಬ್ಬಿದ್ದೀನಿ. ಒಳ್ಳೆ ಎಷ್ಟು ನುಣ್ಣಗೆ ಬಂದಿದೆ ನೋಡಿ. ಇಟ್ಟಿದ್ದೀನಿ ನಾನು. ಎಣ್ಣೆ ಹಾಕ್ಕೊತ ಇದ್ದೀನಿ. 7 ರಿಂದ 8 ಸ್ಪೂನ್ ಎಣ್ಣೆ ಕಾಯ್ತಾ ಇದೆ. ಎಣ್ಣೆ ಕಾಯ್ತಾ ಇದ್ದಾಗಲೇ ಎಣ್ಣೆ ಕಾದಿದೆ. ಈಗ ನಂದು ಹಾಕಿರೋದು ನೋಡಿ. ಪೊಟೊಟೊನ ಎಣ್ಣೆಲಿ ಹಾಕಿ ಇವಾಗಲೇ ಮುಗ್ಗಿಸ್ಕೊಬಿಡಿ. ಮುಗ್ಗಿಸ್ಕೊಂಡು ತೆಕ್ಕೊಬಿಟ್ಟು ಆಮೇಲೆ ನಾನು ಪೊಟೊಟೊನ ಫಸ್ಟೇ ಬೇಯಿಸ್ಕೊಂಡಿಲ್ಲ, ನಾನು ಎಣ್ಣೆಲ್ಲ ಬಾಡಿಸ್ಕೊತಾ ಇದ್ದೀನಿ. ಇದರಲ್ಲೇ ಗೋಲುತ್ತೆ ನೋಡಿ. ಬಣ್ಣ ಚೇಂಜ್ ಆಗಿದೆ ನೋಡಿ. ಈ ಟೈಮಲ್ಲೇ ನೋಡಿ ದಪ್ಪ ಮೆಣಸಿನ್ಕಾಯಿ ಇರ್ತಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ. ಎರಡು ಮಗ್ಗುತ್ತೆ ಚೆನ್ನಾಗಿ ನೋಡಿ. ಮಗ್ಗಿದೆ ಎರಡೂ. ಮತ್ತು ಗ್ರೇವಿ ಮಾಡೋವಾಗ ಒಂಚೂರು ಮಗ್ಗುತ್ತಲ್ಲ ಆವಾಗ ಸರಿ ಹೋಗುತ್ತೆ. ಸಾಕು, ಇಷ್ಟು ಮಗ್ಗಿಸ್ಕೊಂಡು ಸಾಕು. ತೆಕ್ಕೊತಾ ಇದ್ದೀನಿ. ಈಗ ಒಂದು ಪ್ಲೇಟಿಗೆ ತೆಕ್ಕೊತಾ ಇದ್ದೀನಿ ನಾನು ನೋಡಿ. ಒಂದು ಪ್ಲೇಟಿಗೆ ತೆಕ್ಕೊತಾ ಇದ್ದೀನಿ ನೋಡಿ. ಅದೇ ಎಣ್ಣೆ ಇತ್ತಲ್ಲ, ರುಬ್ಬಿಟ್ಕೊಂಡಿದ್ವಲ್ಲ ಗ್ರೇವಿ ನೋಡಿ, ಅದನ್ನು ಹಾಕ್ಕೋಬೇಕು. ಅದೇ ಎಣ್ಣೆಲಿ ಹಾಕ್ಕೊಂಡು ಮುಗಿಸ್ಕೋಬೇಕು. ಹಸಿ ವಾಸನೆ ಹೋಗೋ ತನಕ ಮುಗಿಸ್ಕೊಳ್ಳೋಣ ನೋಡಿ. ಬಣ್ಣ ಚೇಂಜ್ ಆಗ್ತಾಯಿದೆ. ಉರಿ ಜೋರಲ್ಲೇ ಇದೆ. ತಿಕ್ನೆಸ್ ಬರುತ್ತೆ. ಗೋಡಂಬಿ ಮತ್ತು ಕೆಕ್ಕರಕ್ಕೆ ಹಣ್ಣಿನ ಬೀಜ ಅಂತ ಹೇಳಿದ್ನಲ್ಲ, ಅದನ್ನು ಹಾಕಿದ್ರೆ ಗ್ರೇವಿ ತಿಕ್ನೆಸ್ ಬರುತ್ತೆ. ನಾವು ಎಲ್ಲರ ಮದುವೆ ಮನೆಯಲ್ಲಿ ಎಲ್ಲರ ಹೋದಾಗ ತಿಂತೀವಿ ನೋಡಿ, ಆ ಥರ ಟೇಸ್ಟ್ ಬರುತ್ತೆ. ಸೈಡಲ್ಲಿ ಒಂಚೂರು ಬಡಿಸ್ತಾರೆ ನೋಡಿ, ಆ ಥರ ಟೇಸ್ಟ್ ಬರುತ್ತೆ. ತುಂಬ ಚೆನ್ನಾಗಿರುತ್ತೆ. ತುಂಬ ಚೆನ್ನಾಗೂ ಬರುತ್ತೆ, ತುಂಬ ಚೆನ್ನಾಗೂ ಇರುತ್ತೆ. ಗೀ ರೈಸ್ಗೆ ನೀವು ಈ ಥರ ಗ್ರೇವಿನಾರ ಮಾಡ್ಕೋಬೋದು, ವೆಜಿಟೇಬಲ್ ಕುರ್ಮನಾರ ಮಾಡ್ಕೋಬೋದು, ಇಲ್ಲ ಅಂದರೆ ಚಟ್ನಿನಾರ ಮಾಡ್ಕೋಬೋದು. ನಾನು ಆವಾಗಲೇ ಹೇಳ್ದಂಗೆ ಅದಕ್ಕೆ ಮೆಣಸಿನ್ಕಾಯಿ ಹಾಕಿದ್ರೆ ಇವೇನು ಬೇಡ, ಹಂಗೆ ತಿನ್ಬೋದು. ಮೆಣಸಿನ್ಕಾಯಿ ಹಾಕ್ತಲೇ ಇದ್ದರೆ ಚಟ್ನಿ ಇವೆಲ್ಲ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನೋಡಿ. ಇದು ಹಸಿ ಸ್ಮೆಲ್ ಹೋಗಿದೆ ಆಲ್ರೆಡಿ. ಇನ್ನೊಂದು 2 ಕುದಿ ಬರಲಿ ಅಂತ ವೆಯ್ಟ್ ಮಾಡ್ತಾಯಿದ್ದೀನಿ ನೋಡಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ನೋಡಿ, ಖಾರದ ಪುಡಿ, ಧನಿಯಾ ಪುಡಿ, ಅರಿಶಿನದ ಪುಡಿ, ಗರಂ ಮಸಾಲೆ ಇಟ್ಕೊಂಡಿದ್ನಲ್ಲ ಎಲ್ಲದು ಇದಕ್ಕೆ ಹಾಕಿದ್ದೀನಿ. ಇದಕ್ಕೆ ಹಾಕ್ಬಿಟ್ಟು ಕೈ ಆಡ್ತಾಯಿದ್ದೀನಿ ನಾನು. ಉರಿ ಸಿಮ್ ಮಾಡ್ಕೊಳ್ಳೋರು ಮಾಡ್ಕೊಳ್ಳಿ, ಸಿಡಿಯುತ್ತೆ. ಕಣ್ಣಿಗೆ ಸಿಡ್ದಾತು. ಉರಿ ಸಣ್ಣಗೆ ಮಾಡ್ಕೊಂಡು ಕೈ ಆಡ್ಕೊಳ್ಳಿ. ಹೊಸ್ದಾಗಿ ಮಾಡೋರಿಗೆ ಕಣ್ಣಿಗೆ ಸಿಡಿಯುತ್ತೆ ಅನ್ಬೋದು, ಹಳಬ್ರಿಗೆ ಏನು ಹಂಗೆ ಅನ್ಸಲ್ಲ.
ಗಮ್ಮಂತ ಸ್ಮೆಲ್ ಬರ್ತಾ ಇದೆ, ತುಂಬ ಚೆನ್ನಾಗಿ ಬರ್ತಾ ಇದೆ ಗಮ್ಮಂತ ಸ್ಮೆಲ್ಲು. ನೋಡಿ ಕ್ಯಾಪ್ಸಿಕಮ್ಮು ಆಲೂಗಡ್ಡೆ ಎರಡನ್ನೂ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ ಈಗ. ನೋಡಿ ಫ್ಲೇಮ್ ಜಾಸ್ತಿ ಮಾಡ್ಕೊಂಡಿದ್ದೀನಿ ನಾನೀಗ. ತುಂಬ ಗಟ್ಟಿ ಆಯಿತು ಅನ್ನೋರು ಚೂರು ಒಂದು ಅರ್ಧ ಲೋಟದಷ್ಟು ನೀರು ಹಾಕ್ಕೊಳ್ಳಿ. ಉರಿ ಕಡಿಮೆ ಮಾಡಿ ಒಂದು 2 ನಿಮಿಷ ಬೇಯಕ್ಕೆ ಬಿಡೋಣ. ನೋಡಿ ಗ್ರೇವಿ ಚೆನ್ನಾಗಿ ಮೊಗ್ಗಿದೆ, ಬೆಂದಿದೆ. ಆಲೂಗಡ್ಡೆ ಮತ್ತು ದಪ್ಪ ಮೆಣಸಿನ್ಕಾಯಿ ಹಾಕಿದ್ನಲ್ಲ ಚೆನ್ನಾಗಿ ಬೆಂದಿದೆ. ನೋಡಿ ಇಷ್ಟಾದರೆ ಸಾಕು. ನೋಡಿ ಕಸ್ತೂರಿ ಮೇಥಿ ಇತ್ತಲ್ಲ ಕೈಯಲ್ಲಿ ಇಟ್ಕೊಂಡಿದ್ದೀನಿ ನೋಡಿ, ಇದನ್ನು ಈ ಥರ ಉಜ್ಜಿಬಿಟ್ಟು ಹಾಕಿ, ಟೇಸ್ಟ್ ಚೆನ್ನಾಗಿ ಬರುತ್ತೆ, ಫ್ಲೇವರು ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಈ ಥರ ಉಜ್ಜಿಬಿಟ್ಟು ಹಾಕಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಒತ್ತಿ. ನೋಟಿಫಿಕೇಷನ್ ನಾನು ಹಾಕಿದ ವಿಡಿಯೋ ಎಲ್ಲ ಫಸ್ಟ್ ನಿಮಗೆ ಬರುತ್ತೆ. ಯಾವ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಎಲ್ಲರೂ ಫುಲ್ ವಿಡಿಯೋ ನೋಡಿ, ಪೂರ್ತಿ ಅರ್ಥ ಆಗುತ್ತೆ. ನೋಡಿ ಆಗಿದೆ. ಈ ಕಡೆ ಗೀ ರೈಸ್ ಪ್ರೆಷರ್ ಬಿಟ್ಟಿದೆ. ನೋಡಿ ಓಪನ್ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ನೋಡಿ ಎಷ್ಟು ಚೆನ್ನಾಗಿ ಉದ್ರಾಗಿ ಬಂದಿದೆ ನೋಡಿ. ನೋಡಿ ಉದ್ರಾಗಿ ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಆಗಿದೆ. ಇವಾಗ ತಟ್ಟೆಗೆ ಸರ್ವ್ ಮಾಡ್ತಾಯಿದ್ದೀನಿ ಈಗ. ಮಕ್ಕಳಿಗೆ ಲಂಚ್ ಬಾಕ್ಸ್ ರೆಸಿಪಿನೂ ಆಗುತ್ತೆ ಇದು, ಮನೇಲಿ ತಿನ್ನೋಕ್ಕೂ ಮಾಡ್ಕೋಬೋದು. ನೋಡಿ ಸ್ಮೆಲ್ ಅಂತೂ ತುಂಬ ಚೆನ್ನಾಗಿ ಬರ್ತಾ ಇದೆ. ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳ್ತೀನಿ ನಾನು ನಿಮಗೆ. ತುಂಬ ಬಿಸಿ ಇದೆ, ಹೊಗೆ ಬರ್ತಾ ಇರೋದು ಕಾಣುತ್ತೆ ನಿಮಗೆ. ನೋಡಿ ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗೆ ಬಂತು ಅಂತ. ತುಂಬ ಚೆನ್ನಾಗಿದೆ, ತುಂಬ ಟೇಸ್ಟಿಯಾಗಿ ಬಂದಿದೆ. ನೀವು ಟ್ರೈ ಮಾಡಿಬಿಟ್ಟು ಹೇಗೆ ಬಂತು ಅಂತ ಕಮೆಂಟ್ ಹಾಕಿ.